Hallelujah. Praise the Lord. Day 5 of fasting prayer. ಉಪವಾಸ ದಿನಗಳ 5ನೇ ದಿವಸದಲ್ಲಿ ನಾವಿದ್ದೇವೆ. Open our Bibles to Psalms chapter 180 verse number 17. ದಿವಸದಲ್ಲಿ ಕೀರ್ತನೆ 118ನೇ ಅಧ್ಯಾಯ 17ನೇ ವಚನಕ್ಕೆ ನಿಮ್ಮ ಸತ್ಯವೇದವನ್ನು ತಿರುಗಿಸಿರಿ. Psalms chapter 180 verse number 17. ಕೀರ್ತನೆ 118ನೇ ಅಧ್ಯಾಯ 17ನೇ ವಚನ. Let us read the word. I shall not die but live and declare the works of the Lord. ನಾನು ಸಾಯುವುದಿಲ್ಲ, ಜೀವದಿಂದಿದ್ದು ಯಾಹುವಿನ ಕ್ರಿಯೆಗಳನ್ನ ಸಾರುವೆನು. Hallelujah. The psalmist says, ಕೀರ್ತನೆಗಾರನಲ್ಲಿ ಹೇಳ್ತಿದ್ದಾನೆ, I shall not die and live and declare the works of the Lord. ನಾನು ಸಾಯುವುದಿಲ್ಲ, ಜೀವದಿಂದಿದ್ದು ಯಾಹುವಿನ ಕ್ರಿಯೆಗಳನ್ನ ಸಾರುವೆನು. Hallelujah. The psalmist mean, ಇಲ್ಲಿ ಕೀರ್ತನೆಗಾರನ ಹೇಳುವಂತ ಒಂದು ಅರ್ಥ, he shall not die before his time. ಆತನು ತನ್ನ ಸಮಯಕ್ಕಿಂತ ಮುಂಚೆ ನಾನು ಸಾಯೋದಿಲ್ಲ ಎಂದು ಹೇಳುತ್ತಾನೆ. He shall live and do and perform the works of the Lord. ಆತನು ಜೀವಿಸುತ್ತಾನೆ ಮತ್ತು ದೇವರು ಆತನಿಗೆ ಕೊಟ್ಟಿರುವ ಕೆಲಸ ಕಾರ್ಯಗಳನ್ನು ಮಾಡುತ್ತಾನೆ ಎಂದು ಹೇಳುತ್ತಾ ಇದ್ದಾನೆ. Have you seen some people experiencing premature death in their life? ಕೆಲವರು ನೀವು ಗಮನಿಸಿದ್ದೀರಾ, ಅವರ ಆಯುಸ್ಸಿಗೆ ಮುಂಚಿತವಾಗಿ ಅವರು ಸಾಯುವುದವರನ್ನು ನೀವು ಗಮನಿಸಿದ್ದೀರಾ? Have you seen some people they speak every time of death? ಯಾವಾಗಲೂ ಕೂಡ ಮರಣದ ವಿಚಾರವಾಗಿ, ಸಾಯುವ ವಿಚಾರವಾಗಿ ಮಾತನಾಡುವವರನ್ನು ನೀವು ಗಮನಿಸಿದ್ದೀರಾ? All the time they speak any problem that it comes and they speak of dying. ಯಾವಾಗಲೂ ಕೂಡ ಯಾವುದೇ ಸಮಸ್ಯೆ ಬರಲಿ ಅವರು ಸಾಯುವ ವಿಚಾರವಾಗಿ ಮಾತನಾಡುತ್ತಾರೆ. Just remember, ಒಂದನ್ನು ನೆನಪಿನಲ್ಲಿಟ್ಟುಕೊಳ್ಳಿ, we cannot die until we fulfill the destinies in our life. ನಮ್ಮ ಜೀವಿತದಲ್ಲಿ ದೇವರು ಇಟ್ಟಿರುವಂತ ಯೋಜನೆಯನ್ನು ಪೂರ್ಣಗೊಳಿಸದೆ ನಾವು ಎಂದಿಗೂ ಸಾಯಲು ಸಾಧ್ಯವಿಲ್ಲ. It is the will of God for us to fulfill our divine destinies in our life. ದೇವರು ನಮ್ಮ ಜೀವಿತದಲ್ಲಿ ದೈವಿಕವಾಗಿ ಇಟ್ಟಿರುವಂತ ಆ ಒಂದು ಯೋಜನೆಗಳನ್ನು ಪೂರ್ಣಗೊಳಿಸದೆ ಸಾಯುವುದು ಅದು ದೇವರ ಚಿತ್ತವಲ್ಲ. See, the will of God for your life is not to die before your time. ನಿಮ್ಮ ಸಮಯಕ್ಕಿಂತ, ನಿಮ್ಮ ಆಯುಸ್ಸಿಗಿಂತ ಮುಂಚಿತವಾಗಿ ಸಾಯುವುದು ಅದು ದೇವರ ಚಿತ್ತವಲ್ಲ. See, it does not include our life filled with sickness and evil and troubles. ನಮ್ಮ ಜೀವಿತವು ಆ ಸೈತಾನನ ಕಾರ್ಯಗಳಿಂದ, ರೋಗಗಳಿಂದ, ಎಲ್ಲ ಸಮಸ್ಯೆಗಳನ್ನು ತುಂಬುವುದು ಆತನ ಚಿತ್ತವಲ್ಲ. So what is death? ಹಾಗಾದ್ರೆ ಈ ಮರಣ ಅಂದರೆ ಏನು? Death means separation or termination. ಮರಣ ಅಂದರೆ ಬೇರ್ಪಡುವಿಕೆ ಅಥವಾ ಮುಕ್ತಾಯಗೊಳ್ಳುವುದು ಎಂದು ನಾವು ಗಮನಿಸುತ್ತೇವೆ. The devil wants to separate us from God. ಸೈತಾನನು ನಮ್ಮನ್ನ ದೇವರಿಂದ ಬೇರ್ಪಡಿಸಲು ಬಯಸುತ್ತಾನೆ. Remember, it is the desire of the devil to bring death upon your life. ನಿಮ್ಮ ಜೀವಿತದ ಮೇಲೆ ಮರಣವನ್ನು ತರುವುದು ಅದು ಸೈತಾನನ ಒಂದು ಕಾರ್ಯವಾಗಿದೆ. Now tell me, are you a child of God or a child of a devil? ನೀನು ಈಗ ಹೇಳು, ನೀನು ದೇವರ ಮಗನ ಅಥವಾ ಸೈತಾನನ ಮಗನ? Life for you has come from God. ಈ ಜೀವವು ಬಂದಂತೂ ನಿನಗೆ ದೇವರಿಂದ ಇಳಿದು ಬಂದಿದೆ. Death must also come from God. ಅದೇ ರೀತಿ ಮರಣವು ಕೂಡ ಅದು ದೇವರಿಂದಲೇ ಬರಬೇಕು. Never speak of death from your mouth. ನಿಮ್ಮ ಬಾಯಿಯ ಮುಖಾಂತರವಾಗಿ ಸಾಯುವ ವಿಚಾರವನ್ನು ಎಂದಿಗೂ ಮಾತನಾಡಬೇಡ್ರಿ. See, God has given every man, every child a destiny in its life. ದೇವರು ಎಲ್ಲಾ ಮಗುವಿಗೂ, ಅದೇ ಎಲ್ಲಾ ವ್ಯಕ್ತಿಗಳಿಗೂ ದೇವರು ಒಂದು ಆ ಯೋಜನೆಯನ್ನು ಇಟ್ಟಿದ್ದಾನೆ. That's the design of God. ಅದು ಒಂದು ದೇವರ ಆಸೆ ಆಗಿದೆ. That's the design of devil. ಸೈತಾನನ ಆಸೆ ಏನಾಗಿದೆ? Devil's desire for you to terminate your life before completing the assignment given by God on this earth. ಸೈತಾನನ ಆಸೆ ಏನಂದ್ರೆ ದೇವರು ಕೊಟ್ಟಿರುವಂತ ಯೋಜನೆಯನ್ನು ನೀನು ಮುಕ್ತಾಯಗೊಳಿಸದೆ ಅದರ ಮಧ್ಯದಲ್ಲಿ ಸಾಯಬೇಕೆನ್ನುವುದೇ ಸೈತಾನನ ಚಿತ್ತವಾಗಿದೆ. Yes, hallelujah. Hallelujah. Therefore, ಅದಕ್ಕೋಸ್ಕರವಾಗಿ we must forcefully we need to resist this kind of thoughts. ಈ ಆಲೋಚನೆಗಳನ್ನ ನಾವು ಒತ್ತಾಯ ಪೂರ್ವಕವಾಗಿ ನಾವು ಅದನ್ನು ಎದುರಿಸಿ ನಿಲ್ಲಬೇಕು. And destroy this weapon in the name of Jesus. ಆ ಯೇಸುವಿನ ನಾಮದಲ್ಲಿ ಸೈತಾನು ಹೂಡಿರುವಂತ ಈ ಆಯುಧವನ್ನು ನಾವು ನಾಶ ಮಾಡಬೇಕು. ಯೇಸುವಿನ ನಾಮದಲ್ಲಿ. Whenever you get such kind of thoughts, ಇಂಥ ಆಲೋಚನೆಗಳು ನಿಮ್ಮ ಮನಸ್ಸಿಗೆ ಬರುವಾಗ you need to pray before Lord. ನೀವು ದೇವರ ಮುಂದೆ ಈ ರೀತಿಯಲ್ಲಿ ಪ್ರಾರ್ಥನೆ ಮಾಡಬೇಕು. You say to that thought, ಆ ಒಂದು ಮನಸ್ಸಿನಲ್ಲಿ ಬರುವಂತ ಆಲೋಚನೆಗೆ ಹೇಳ್ರಿ, I shall not die, I shall live and declare the works of the Lord. ನಾನು ಎಂದಿಗೂ ಸಾಯೋದಿಲ್ಲ, ಜೀವದಿಂದಿದ್ದು ದೇವರ ಕಾರ್ಯಗಳನ್ನು ಮಾಡುತ್ತೇನೆ. Hallelujah.
ಪರಿಶುದ್ಧ ನಾಮಕ್ಕೆ If ಸ್ತೋತ್ರವಾಗಲಿ. you read in the Bible, ನೀವು ಸತ್ಯವೇದದಲ್ಲಿ ಓದುವುದಾದರೆ there are three major kinds of death. 3 ರೀತಿಯ ಮರಣಗಳನ್ನ ನಾವು ನೋಡ್ತೇವೆ. Number one, ಮೊದಲನೇದಾಗಿ this first kind of death is spiritual death. ಮೊದಲನೇ ಮರಣವನ್ನು ನೋಡುವಾಗ ಆತ್ಮಿಕ ಮರಣ ಎಂದು ನಾವು ನೋಡ್ತಾ So ಇದ್ದೇವೆ. what is the spiritual ಈ death? ಆತ್ಮಿಕ ಮರಣ ಎನ್ನುವುದು ಏನಾಗಿದೆ? Spiritual death is when man's spirit is separated from God's spirit. ಆತ್ಮಿಕ ಮರಣ ಎಂದರೆ ಮನುಷ್ಯನ ಒಂದು ಆತ್ಮವು ದೇವರ ಆತ್ಮನಿಂದ ಬೇರ್ಪಡುವುದೇ ಅದು ಆತ್ಮಿಕವಾದ ಮರಣವಾಗಿದೆ. The first death experienced by Adam and Eve was the spiritual death. ಆದಾಮ ಅವರ ಜೀವನದಲ್ಲಿ ಮೊದಲನೆಯ ಮರಣ ಅವರು ಅನುಭವಿಸಿದ್ದು ಅದು ಆತ್ಮಿಕ ಮರಣವಾಗಿದೆ. Their spirit, it was separated from God's spirit. ಅವರ ಆತ್ಮ ದೇವರ ಆತ್ಮದಿಂದ ಬೇರ್ಪಟ್ಟಿದ್ದೆಂದು ನಾವು So ಗಮನಿಸುತ್ತೇವೆ. when does the spiritual death come? ಆತ್ಮಿಕವಾದ ಮರಣ ನಮಗೆ ಯಾವಾಗ ಬರುತ್ತದೆ? When comes disobedience? ಯಾವಾಗ ಅವಿಧೇಯತೆ ನಮ್ಮ ಜೀವಿತದಲ್ಲಿ ಬರುತ್ತದೋ When comes spiritual death? ಅಲ್ಲಿ ಆತ್ಮಿಕ ಮರಣವು ನಮ್ಮನ್ನ ಪ್ರವೇಶಿಸುತ್ತದೆ. When we hurt God, ಯಾವಾಗ ದೇವರಿಗೆ ನಾವು ನೋಯಿಸುತ್ತೇವೋ then comes the spiritual death. ಅಲ್ಲಿ ಆತ್ಮಿಕ ಮರಣವು ಬರುತ್ತದೆ. Then comes separation between God and us. ದೇವರು ಮತ್ತು ನಮ್ಮ ಮಧ್ಯದಲ್ಲಿ ಒಂದು ಬೇರ್ಪಡುವಿಕೆ ಉಂಟಾಗುತ್ತದೆ. If you read in the Bible, ಸತ್ಯವೇದದಲ್ಲಿ ಓದುವುದಾದರೆ in the beginning, Genesis chapter 2 verse number 17, ಆದಿಕಾಂಡ 2ನೇ ಅಧ್ಯಾಯದಲ್ಲಿ 17ನೇ ವಚನವನ್ನು ನೋಡುವಾಗ what did God say? ದೇವರು ಏನನ್ನು ಹೇಳುತ್ತಿದ್ದಾನೆ? But of the tree of the knowledge of good and evil you shall not eat, for in the day that you eat of it you shall surely die. ಒಳ್ಳೆದರ ಕೆಟ್ಟದರ ಅರುವನ್ನು ಹುಟ್ಟಿಸುವ ಮರದ ಹಣ್ಣನ್ನು ಮಾತ್ರ ತಿನ್ನಬಾರದು, ತಿಂದ ದಿನ ಸತ್ತೇ ಹೋಗುವಿ ಎಂದು ವಿಧಿಸಿದನು. See, when the disobedience comes, ಯಾವಾಗ ಅವಿಧೇಯತೆ ಬಂತು, when the sin came, ಯಾವಾಗ ಪಾಪ ಬಂತು, there came spiritual death. ಅಲ್ಲಿ ಆತ್ಮಿಕವಾದ ಮರಣ ಬಂತೆಂದು ನಾವು ಗಮನಿಸುತ್ತೇವೆ. Just that is the first death. ಅದೊಂದು ಮೊದಲನೇ ಮರಣವಾಗಿದೆ. What is the second death? ಎರಡನೇ ಮರಣ ಯಾವುದಾಗಿದೆ? It is the physical death. ಅದು ಶಾರೀರಿಕವಾದ ಮರಣ ಎಂದು ನಾವು ನೋಡ್ತಾ What is ಇದ್ದೇವೆ. this physical death? ಈ ಶಾರೀರಿಕ ಮರಣ ಅಂದರೆ ಏನು? The physical death is the separation of our spirit from our physical body. ಶಾರೀರಿಕ ಮರಣ ಅಂದರೆ ನಮ್ಮ ದೇಹದಿಂದ ನಮ್ಮ ಆತ್ಮ ಬೇರ್ಪಡುವುದೇ ಆ ಶಾರೀರಿಕ ಮರಣವಾಗಿದೆ. After Adam's spiritual death, ಆದಾಮನು ಆತ್ಮಿಕವಾಗಿ ಸತ್ತ ನಂತರ it took 930 years for him to experience his physical death. ಆತನು ಈ ಲೋಕದಲ್ಲಿ 930 ವರ್ಷ ಜೀವಿಸಿದ ನಂತರ ಆತನಿಗೆ ಶಾರೀರಿಕ ಮರಣ ಉಂಟಾಯಿತು. If you read Genesis chapter 5 verse number 5, ನೀವು ಆದಿಕಾಂಡ 5ನೇ ಅಧ್ಯಾಯ 5ನೇ ವಚನವನ್ನು ಓದುವುದಾದರೆ what the Bible says? ಸತ್ಯವೇದ ಏನನ್ನು ಹೇಳ್ತಾ So ಇದೆ? all the days that Adam lived were 930 years and he died. ಅವನು ಒಟ್ಟು 930 ವರ್ಷ ಬದುಕಿ ಸತ್ತನು ಎಂದು ನಾವು ಗಮನಿಸುತ್ತೇವೆ. So first it is spiritual death. ಮೊದಲನೇದಾಗಿ ಆತ್ಮಿಕ ಮರಣವಾಯಿತು. Spiritual death leads to physical death. ಆತ್ಮಿಕ ಮರಣವು ಆತನನ್ನ ಶಾರೀರಿಕ ಮರಣದೆಡೆಗೆ ನಡೆಸಿತೆಂದು ನಾವು ನೋಡ್ತಾ If ಇದ್ದೇವೆ. your spirit dies, ಒಂದು ವೇಳೆ ನಿಮ್ಮ ಆತ್ಮ ಸಾಯೋದಾದರೆ, when you disobey, when you sin, your spirit dies. ನೀವು ಯಾವಾಗ ಅವಿಧೇಯರಾಗುತ್ತೀರೋ ಪಾಪ ಮಾಡುತ್ತೀರೋ ಆವಾಗ ನಿಮ್ಮ ಆತ್ಮ ಸತ್ತು ಹೋಗುತ್ತದೆ. That leads to physical death. ಅದು ನಿಮ್ಮನ್ನ ಶಾರೀರಿಕ ಮರಣದೆಡೆಗೆ ತೆಗೆದುಕೊಂಡು ಹೋಗ್ತದೆ. So spiritual death, ಈ ಆತ್ಮಿಕವಾದ ಮರಣ that leads to your physical death. ಅದು ನಿಮ್ಮನ್ನ ಶಾರೀರಿಕವಾದ ಮರಣ ಉಂಟು ಮಾಡುತ್ತದೆ. Look into your life. ನಿಮ್ಮ ಜೀವಿತದಲ್ಲಿ ಇವತ್ತಿನ ದಿವಸ ನೀವು ಗಮನಿಸಿ, Does your spirit lives or it dies? ನಿಮ್ಮ ಆತ್ಮ ಜೀವಿಸ್ತಾ ಇದೆಯಾ ಅಥವಾ ಸತ್ತಿದೆಯಾ? Day by day, if you are sinning, if you are speaking death in your mouth, then the physical death is also coming. ದಿನದಿಂದ ದಿನಕ್ಕೆ ನೀನು ಪಾಪ ಮಾಡುತ್ತಿದ್ದೀಯಾ, ದಿನದಿಂದ ದಿನಕ್ಕೆ ನೀನು ಮರಣದ ವಿಚಾರವಾಗಿ ಮಾತನಾಡುತ್ತಿದೆಯಾ, ಶಾರೀರಿಕ ಮರಣ ನಿನ್ನ ಮೇಲೆ ಬರ್ತಾ ಇದೆ. Let us go to the third death. ಮೂರನೇ ಮರಣಕ್ಕೆ ಹೋಗೋಣ. It is called as eternal death. ಅದು ನಿತ್ಯ ಮರಣ ಎಂದು ನಾವು ನೋಡ್ತಾ ಇದ್ದೇವೆ. See, even if you spiritually die, ಒಂದು ವೇಳೆ ನೀವು ಆತ್ಮಿಕವಾಗಿ ಸತ್ತರು, when you turn from your sin, ನಿಮ್ಮ ಪಾಪದಿಂದ ನೀವು ದೇವರ ಕಡೆ ತಿರುಗಿಕೊಂಡರೆ, when you repent before God, ನೀವು ದೇವರ ಮುಂದೆ ಮಾನಸಾಂತರ ಹೊಂದಿದರೆ, when you believe in Jesus ನೀವು Christ, ಯೇಸುವಿನ ಮೇಲೆ ನಂಬಿಕೆ ಇಟ್ಟರೆ, when you accept Jesus as your Savior, ಯೇಸು ಕ್ರಿಸ್ತನನ್ನು ಸ್ವಂತ ರಕ್ಷಕನಾಗಿ ನೀವು ಸ್ವೀಕರಿಸಿದರೆ, when you are baptized in the name of the Father, Son and the Holy Spirit, ನೀವು ತಂದೆ ಮಗ ಪರಿಶುದ್ಧಾತ್ಮನ ಹೆಸರಿನಲ್ಲಿ ನೀವು ದೀಕ್ಷಾ ಸ್ಥಾನ when ತೆಗೆದುಕೊಂಡರೆ, you continue to live your life of obedience, ನೀವು ವಿಧೇಯತೆಯ ಒಂದು ಜೀವಿತವನ್ನು ನಡೆಸುವುದಕ್ಕೆ ನಿರ್ಧಾರ ಮಾಡಿ ನಡೆಸುವುದಾದರೆ, your spirit can be raised up. ನಿಮ್ಮ ಆತ್ಮವು ಅಲ್ಲಿ ಜೀವದಿಂದ ಏಳುವಂತ ಸಾಧ್ಯತೆ ಇದೆ. Your spirit can be revived.
revived. ನಿಮ್ಮ ಒಂದು ಆತ್ಮವು ಉಜ್ಜೀವಿಸಗೊಳ್ಳುತ್ತದೆ. Even if you experience a physical death, ಒಂದು ವೇಳೆ ನೀವು ಶಾರೀರಿಕ ಮರಣವನ್ನು ಹೊಂದಿದರೂ ಕೂಡ God's power still it can raise you up. ದೇವರ ಶಕ್ತಿ, ಪುನರುತ್ಥಾನದ ಶಕ್ತಿ ನಿಮ್ಮನ್ನು ಎಬ್ಬಿಸಲು ಶಕ್ತವಾಗಿದೆ. Hallelujah. Hallelujah. But if you die eternally ಆದರೆ ನೀವು ನಿತ್ಯವಾಗಿ ಮರಣ ಹೊಂದುವುದಾದರೆ, because of your sin, ನಿಮ್ಮ ಒಂದು ಪಾಪದ ನಿಮಿತ್ತವಾಗಿ ನರಕಕ್ಕೆ if you ಹೋಗುವುದಾದರೆ, continue to live in the life of sin, ನೀವು ಒಂದು ಆ ಪಾಪದ ಜೀವಿತದಲ್ಲೇ ಮುಂದುವರಿಸಿಕೊಂಡು ಜೀವಿಸುವುದಾದರೆ, the eternal death, no power, no glory can raise you up. ಈ ನಿತ್ಯ ಮರಣದಿಂದ ಯಾವ ಒಂದು ಮಹಿಮೆಯು, ಯಾವ ಒಂದು ದೇವರ ಕಾರ್ಯವು ಅಲ್ಲಿಂದ ನಿಮ್ಮನ್ನು ಎಬ್ಬಿಸಲು Once ಸಾಧ್ಯವಿಲ್ಲ. you enter the eternal death, ಒಂದು ಸಾರಿ ನೀವು ಆ ನಿತ್ಯ ಮರಣಕ್ಕೆ, ನರಕಕ್ಕೆ ಪ್ರವೇಶ ಮಾಡಿದರೆ, no man, no power, no glory can raise you up. ಯಾವ ಮನುಷ್ಯನು, ಯಾವ ಶಕ್ತಿಯು, ಯಾವ ಮಹಿಮೆಯು ನಿಮ್ಮನ್ನು ಎಬ್ಬಿಸಲು ಸಾಧ್ಯವಿಲ್ಲ. There is no solution, there is no miracle. ಯಾವುದೇ ಪರಿಹಾರ ಅಲ್ಲಿ ಇಲ್ಲ, ಯಾವುದೇ ಅದ್ಭುತಗಳಲ್ಲಿ ನಡೆಯೋದಿಲ್ಲ. No one can resurrect you. ಯಾರು ಕೂಡ ನಿಮ್ಮನ್ನು ಪುನರುತ್ಥಾನಗೊಳಿಸಲು See ಸಾಧ್ಯವಿಲ್ಲ. what the Bible says in 2 Thessalonians chapter 1 verses from 7 to 9. ಎರಡನೇ ಥೆಸಲೋನಿಕದವರಿಗೆ ಬರೆದ ಪತ್ರಿಕೆ 1ನೇ ಅಧ್ಯಾಯ 7ರಿಂದ 9 ವಚನಗಳು ಏನನ್ನ ಹೇಳುತ್ತಿದೆ ನೋಡ್ರಿ. Let us read the word. ಈ ವಾಕ್ಯವನ್ನು ಓದಿಕೊಳ್ಳೋಣ. And to give you who are troubled rest with us when the Lord Jesus is revealed from heaven with his mighty angels in flaming fire, taking vengeance on those who do not know God and on those who do not obey the gospel of our Lord Jesus Christ. These shall be punished with everlasting destruction from the presence of the Lord and from the glory of his power. ಯಾವಾಗ ಕೊಡುವನೆಂದರೆ, ಯೇಸು ಕರ್ತನು ತನ್ನ ಶಕ್ತಿಯನ್ನು ತೋರ್ಪಡಿಸುವ ದೇವದೂತರಿಂದ ಕೂಡಿದವನಾಗಿ ಉರಿಯುವ ಬೆಂಕಿಯಲ್ಲಿ ಆಕಾಶದಿಂದ ಪ್ರತ್ಯಕ್ಷನಾಗುವ ಕಾಲದಲ್ಲಿ ಅದನ್ನು ಕೊಡುವನು. ಆಗ ನಮ್ಮ ಕರ್ತನಾದ ಯೇಸು ದೇವರನ್ನರಿಯದವರಿಗೂ ತನ್ನ ಸುವಾರ್ತೆಗೆ ಒಳಪಡದವರಿಗೂ ಪ್ರತಿಕಾರವನ್ನು ಸಲ್ಲಿಸುವನು. ಆ ದಿನದಲ್ಲಿ ಆತನು ತನ್ನ ಪವಿತ್ರರ ಮೂಲಕ ಪ್ರಭಾವ ಹೊಂದುವವನಾಗಿಯೂ ನಾವು ನಿಮಗೆ ಹೇಳಿದ ಸಾಕ್ಷಿಯನ್ನು ನಂಬಿದವರೆಲ್ಲರ ಮೂಲಕ ತನ್ನ ವಿಷಯದಲ್ಲಿ ಆಶ್ಚರ್ಯ ಹುಟ್ಟಿಸುವವನಾಗಿಯೂ ಬರುವಾಗ ಅಂತವರು ಕರ್ತನ ಸಮ್ಮುಖಕ್ಕೂ ಆತನ ಪರಾಕ್ರಮದ ವೈಭವಕ್ಕೂ ದೂರವಾಗಿ ನಿತ್ಯ ನಾಶನವೆಂಬ ದಂಡನೆಯನ್ನು ಅನುಭವಿಸುವರು. The Bible speaks of eternal death. ಸತ್ಯವೇದವು ನಿತ್ಯ ಮರಣದ ವಿಚಾರವನ್ನು ಮಾತನಾಡ್ತಾ ಇದೆ. No glory, no power can save that person. ಆ ವ್ಯಕ್ತಿಯನ್ನ ಯಾವ ಮಹಿಮೆಯು, ಯಾವ ಶಕ್ತಿಯು ಕಾಪಾಡಲು First, ಸಾಧ್ಯವಿಲ್ಲ. will you notice the word, the phrase everlasting destruction? ಆ ಸಭೆಯಲ್ಲಿ ನೀವು ನಿತ್ಯ ನಾಶನವೆಂಬ ಅಲ್ಲಿ ಪದವನ್ನು ನೋಡಿದ್ರೆ, See, if you read in Revelation chapter 21 verse number 8, ನೀವು ಪ್ರಕಟಣೆ ಪುಸ್ತಕ 21ನೇ ಅಧ್ಯಾಯ 8ನೇ ವಚನವನ್ನು ನೋಡುವುದಾದರೆ, look at the list of sin, what causes the eternal death. ನಿತ್ಯ ಮರಣವನ್ನ, ನರಕವನ್ನ ನಮಗೆ ಕೊಡುವಂತ ಆ ಒಂದು ಪಾಪಗಳು ಯಾವ್ದಾದ್ರೆ ನೋಡ್ರಿ. But the cowardly, unbelieving, abominable, murderers, sexually immoral, sorcerers, idolaters, and all liars shall have their part in the lake which burns with fire and brimstone, which is the second death. ಆದರೆ ಹೇಡಿಗಳು, ನಂಬಿಕೆ ಇಲ್ಲದವರು, ಅಸಹ್ಯವಾದದಲ್ಲಿ ಸೇರಿದವರು, ಕೊಲೆಗಾರರು, ಜಾರರು, ಮಾಟಗಾರರು, ವಿಗ್ರಹಾರಾಧಕರು, ಎಲ್ಲಾ ಸುಳ್ಳುಗಾರರು, ಇವರಿಗೆ ಸಿಕ್ಕುವ ಪಾಲು ಬೆಂಕಿ ಗಂಧಗಳಿರುವ ಕೆರೆಯೇ, ಅದು ಎರಡನೆಯ ಮರಣವು ಎಂದು ನನಗೆ ಹೇಳಿದೆನು. See, therefore sin leads to eternal death. ಪಾಪವು ನಮ್ಮನ್ನ ನಿತ್ಯ ಮರಣಕ್ಕೆ ತೆಗೆದುಕೊಂಡು ಹೋಗುತ್ತದೆ. Just tomorrow we are going to meditate on what causes this premature death. ಸಭೆ ಈ ಒಂದು ಆಯಸ್ಸಿಗಿಂತ ಮುಂಚೆ ಸಾಯುವಂತ ಕಾರಣವನ್ನ, ಅಥವಾ ಯಾಕೆ ಈ ಮರಣ ಬರ್ತದೆ ಎಂಬುದನ್ನು ನಾಳೆ ದಿವಸ Why prematurely people die out of accidents? Why few attempt for suicide? ಯಾಕೆ ಆಯಸ್ಸಿಗೆ ಮೊದಲಾಗಿ ಆಕ್ಸಿಡೆಂಟ್ಸ್, ಅಪಘಾತಗಳಾಗ್ತವೆ, ಆಯಸ್ಸಿಗೆ ಮೊದಲಾಗಿ ಅವರು ಆತ್ಮಹತ್ಯೆಯನ್ನ ಮಾಡುತ್ತಿದ್ದಾರೆ. ಈ ಕಾರ್ಯಗಳು ಯಾಕೆ ನಡೀತವೆ ಅನ್ನೋದನ್ನು ನಾಳೆ ಗಮನಿಸಲಿದ್ದೇವೆ. But today remember, ಇವತ್ತಿನ ದಿವಸ ಒಂದನ್ನು ನೆನಪಿನಲ್ಲಿ ಇಟ್ಟುಕೊಳ್ಳ್ರಿ. obedience brings life. ವಿಧೇಯತೆ ನಮಗೆ ಜೀವವನ್ನು ತಂದುಕೊಡುತ್ತದೆ. Obedience brings eternal life. ವಿಧೇಯತೆ ನಮಗೆ ನಿತ್ಯತ್ವವನ್ನು ತಂದುಕೊಡುತ್ತದೆ. It brings a fellowship with God. ನಮ್ಮನ್ನ ದೇವರ ಜೊತೆ ಅದು ಅನ್ಯೋನ್ಯತೆಗೊಳಿಸುತ್ತದೆ. Disobedience and sin, it brings death, and that is eternal death. ಅವಿಧೇಯತೆ ಮತ್ತು ಪಾಪ ಅನ್ನೋದು ನಮಗೆ
ಮರಣವನ್ನು ತಂದು ಕೊಡ್ತದೆ, ಅದು ನಿತ್ಯ ಮರಣವಾಗಿದೆ. Abraham obeyed God. ಅಬ್ರಹಾಮನು ದೇವರಿಗೆ ವಿಧೇಯನಾದನು. Look at Lot's wife. ಲೋಟನ ಹೆಂಡತಿಯನ್ನು She ನೋಡಿರಿ, was led by her disobedience. ಆಕೆ ಒಂದು ಅವಿಧೇಯತೆ ನಿಮಿತ್ತವಾಗಿ ನಡೆಸಲ್ಪಟ್ಟಳು. Isaac obeyed. ಈಸಾಕನು ವಿಧೇಯನಾದನು. So Ishmael led his life according to his own will. ಇಷ್ಮಾಯೇಲನು ತನ್ನ ಆಲೋಚನೆ ಪ್ರಕಾರ ಜೀವಿತವನ್ನು ನಡೆಸಿದನು. Jacob obeyed. ಯಾಕೋಬನು ವಿಧೇಯನಾದನು. Esau was ignorant. ಏಸಾವನು ಆತನು ನಿರ್ಲಕ್ಷ್ಯವನ್ನ ಮಾಡಿದನೆಂದು ನಾವು ನೋಡ್ತಾ Peter ಇದ್ದೇವೆ. obeyed. ಪೇತ್ರನು ವಿಧೇಯನಾದನು. Paul obeyed. ಪೌಲನು ವಿಧೇಯನಾದನು. Timothy obeyed. ತಿಮೋಥಿಯನು ವಿಧೇಯನಾದನು. Titus obeyed. ತೀತನು ವಿಧೇಯನಾದನು. So I and you must obey God. ಇವತ್ತಿನ ದಿವಸ ನಾವು ಮತ್ತು ನೀವು ಈ ದೇವರ ಒಂದು ವಿಚಾರಗಳಲ್ಲಿ ವಿಧೇಯರಾಗಬೇಕು. We shall live and not die and declare the works of the Lord. ನಾವು ಎಂದಿಗೂ ಕೂಡ ಸಾಯುವುದಿಲ್ಲ, ಜೀವದಿಂದಿದ್ದು ಯಾವುದಿನ ಕ್ರಿಯೆಗಳನ್ನ ಸಾರುವನೆ ಹೇಳಬೇಕು. Hallelujah. Praise God. ಕರ್ತನ ಪರಿಶುದ್ಧ ನಾಮಕ್ಕೆ Tomorrow ಸ್ತೋತ್ರವಾಗಲಿ. we'll continue with the same message. ನಾಳೆ ದಿವಸ ಇದೇ ಒಂದು ಸಂದೇಶ ಮುಂದುವರಿಯುತ್ತದೆ. God bless everyone. Now on to Psalms chapter 118 verse number 17. ಕೀರ್ತನೆ 118ನೇ ಅಧ್ಯಾಯ 17ನೇ ವಚನದ ಪ್ರಕಾರವಾಗಿ ದೇವರು ನಿಮ್ಮನ್ನು ಆಶೀರ್ವದಿಸಲಿ. ಸನ್ನಿಧಾನದಲ್ಲಿ ಪ್ರಾರ್ಥನೆ ಮಾಡೋ ಪರಿಶುದ್ಧನಾದ ದೇವರ ನಿನ್ನ ನಾಮಕ್ಕೆ ಸ್ತೋತ್ರವಾಗಲಿ. ಈ ಬೆಳಗಿನ ಜಾವದಲ್ಲಿ ಕರ್ತನೆ ರಾಜ, ನೀನು ಕರ್ತನೆ ನಿನ್ನ ಯೋಜನೆಯನ್ನ ನಮಗೆ ನೆನಪಿಸಬೇಕಾಗಿ ಸ್ತೋತ್ರ ಯೇಸಪ್ಪ. ಹೌದು ಕರ್ತನೆ ರಾಜ, ಇನ್ನು ಮುಂದೆ ಸ್ವಾಮಿ ಕರ್ತನೆ ನಾವು ಸಾಯುವುದಕ್ಕೆ ನಿನ್ನಿಂದ ಹುಟ್ಟಲ್ಪಟ್ಟವರಲ್ಲ, ನಾವು ಜೀವಿಸುವುದಕ್ಕೆ ಹುಟ್ಟಿದವರಾಗಿದ್ದೇವೆ ಕರ್ತನೆ ರಾಜ. ನಿನ್ನ ಒಂದು ಆಯಸ್ಸು ನಮಗೆ ಎಷ್ಟು ಕೊಟ್ಟಿದೆಯೋ, ನಿನ್ನ ಯೋಜನೆ ಏನಿದೆಯೋ ಅದನ್ನ ಪೂರ್ಣಗೊಳಿಸಿ ನಾವು ನಿನ್ನ ಬಳಿ ಬರುವ ಹಾಗೆ ಕರ್ತನೆ ನಿತ್ಯ ಜೀವವನ್ನು ಹೊಂದಿಕೊಳ್ಳುವ ಹಾಗೆ ಸಹಾಯಸ್ತವನ್ನ ಚಾಚು. ಆದ್ರೆ ಸೈತಾನನು ನಮಗೆ ಸ್ವಾಮಿ ಆಯಸ್ಸಿನ ಮೊದಲಾಗಿಯೇ ಕರ್ತನೆ ನಿನ್ನ ಯೋಜನೆಯ ಮಧ್ಯದಲ್ಲಿ ನಾವು ಕರ್ತನೆ ನಮ್ಮ ಆತ್ಮಿಕ ಮರಣವನ್ನು ಹೊಂದುವಂತೆ ಅಥವಾ ಶಾರೀರಿಕ ಮರಣವನ್ನು ಹೊಂದುವಂತೆ, ಅದರಿಂದ ಕರ್ತನೆ ನಿತ್ಯ ಮರಣಕ್ಕೆ ಕರ್ತನೆ ಪಾಲುಗಾರರಾಗುವಂತೆ ಕರ್ತನೆ ಸೈತಾನನು ನಮ್ಮ ವಿರುದ್ಧವಾಗಿ ತಂತ್ರ ಹೊಡೆಯುವುದುಂಟು ಕರ್ತನೆ. ಈಗ ಯಾರ ವಿರುದ್ಧವಾಗಿ ಕರ್ತನೆ ಆ ನಿತ್ಯ ಮರಣವನ್ನ ಅವರಿಗೆ ಗೊಳಿಸಬೇಕೆಂದು ಸೈತಾನನು ತಂತ್ರ ಹೂಡಿದ್ದಾನೋ ಆ ಎಲ್ಲಾ ತಂತ್ರಗಳನ್ನ, ಆ ಮರಣದ ಆತ್ಮಗಳನ್ನ, ದುರಾತ್ಮನ ಕಾರ್ಯಗಳನ್ನ, ಆ ಮಾಟದ ಶಕ್ತಿಯನ್ನ, ಅಂಧಕಾರದ ಶಕ್ತಿಗಳ ಬಲಗಳನ್ನ, ದುರಾತ್ಮನ ಬಲಗಳನ್ನ ನಜರೇತಿನ ಯೇಸುವಿನ ನಾಮದಲ್ಲಿ ಬಂಧಿಸಿ ಮುರಿದಾಕ್ತಾರೆ. ಕರ್ತನೆ ಎಲ್ಲರ ಮನಸ್ಸಲ್ಲಿ ನಾನು ಜೀವಿಸುತ್ತೇನೆ, ಯೆಹೋವನ ಕ್ರಿಯೆಗಳನ್ನ ಸಾರುತ್ತೇನೆ ಎನ್ನುವುದನ್ನ ಕರ್ತನೆ ಮನದಟ್ಟು ಮಾಡಿಕೊಳ್ಳುವಾಗ ಕಾರ್ಯ ಮಾಡು. ಆಶೀರ್ವದಿಸು, ಬಲಪಡಿಸು. ಕರ್ತನಾದ ಯೇಸು ಸ್ವಾಮಿ ಹೆಸರಲ್ಲಿ ಪ್ರಾರ್ಥಿಸುವಂತೆ ಕೊಡ್ತೇನೆ ಜೀವವುಳ್ಳ ತಂದೆ.